ಸಿದ್ದಾಪುರ ತಾಲೂಕಿನ ಕೋಲ್ಸಿರ್ಸಿ ಶ್ರೀ ಮಾರಿಕಾಂಬಾ ದೇವಿಯ ಮೂರ್ತಿಯ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಫೆಬ್ರವರಿ 2ರಿಂದ 4ರವರೆಗೆ ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತದೆ ಎಂದು ದೇವಸ್ಥಾನ ಕಮಿಟಿ ಕಾರ್ಯದರ್ಶಿ ಆನಂದ್ ಎಚ್ ನಾಯ್ಕ್ ಮಾಹಿತಿ ನೀಡಿದರು. ಫೆಬ್ರವರಿ 3 ಮಂಗಳವಾರದಂದು ಬೆಳಿಗ್ಗೆ 9:30ರಿಂದ 11ರೊಳಗೆ ರತ್ನನ್ಯಾಸ ಶ್ರೀ ಮಾರಿಕಾಂಬಾ ದೇವಿ ಮತ್ತು ಕಲಶ ಪ್ರತಿಷ್ಠಾಪನಾ ಕಲಾವೃದ್ಧಿ ಹೋಮಾದಿಗಳು ಹಾಗೂ ಫೆಬ್ರವರಿ 4ರಂದು ಶಾಂತಿಕ ಪೌಷ್ಟಿಕ ಹೋಮಾದಿಗಳು, ಮಹಾಪೂರ್ಣಾಹುತಿ, ಬ್ರಹ್ಮಕಲಶಾಭಿಷೇಕ, ಮಹಾನೈವೇದ್ಯ, ಮಹಾಮಂಗಳಾರತಿ, ಅನ್ನಪೂರ್ಣೇಶ್ವರಿ ಪೂಜೆ, ಮಂಗಳವಾರ ಮತ್ತು ಬುಧವಾರ ಅನ್ನ ಸಂತರ್ಪಣೆ ಹಾಗೂ ತೀರ್ಥ ಪ್ರಸಾದ ವಿತರಣೆ ನಡೆಯಲಿದ್ದು, ಈ ಎಲ್ಲ ಕಾರ್ಯಕ್ರಮಗಳಿಗೂ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀದೇವರ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು. ಪ್ರಮುಖರಾದ ಕೆಆರ್ ವಿನಾಯಕ್ ಮಾತನಾಡಿ, ಮಾರಿಕಾಂಬಾ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಫೆಬ್ರವರಿ 2ರಿಂದ 4ರವರೆಗೆ ನಡೆಸಲಾಗುತ್ತಿದೆ. ತಾಲೂಕಿನ ಎಲ್ಲಾ ಭಕ್ತರು ಈ ದಿನ ನಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ತಿಳಿಸಿದರು. ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ಶುದ್ಧಿ ಕಾರ್ಯ, ಆಲಯ ಗ್ರಹಣ, ಬ್ರಹ್ಮಪೂಚ್ಛ, ಹೋಮ ಸಹಿತ ಬ್ರಹ್ಮಕಲಶ ಸ್ಥಾಪನೆ, ಪೂಜೆ, ರಾಕ್ಷೋಗ್ನ ಹೋಮ, ಪ್ರಸಾದ ವಾಸ್ತು ಹೋಮ, ಪಂಚಾತ್ಮರಿ, ಕ್ಷೇತ್ರಪಾಲದಲ್ಲಿ ಆದಿವಾಸಗಳು. ದಿನಾಂಕ 3/2/2026 ಮಂಗಳವಾರ ಬೆಳಿಗ್ಗೆ 9:30ರಿಂದ 11ರವರೆಗೆ ರತ್ನನ್ಯಾಸ ಶ್ರೀ ಮಾರಿಕಾಂಬಾ ದೇವಿ ಮತ್ತು ಕಲಶ ಪ್ರತಿಷ್ಠಾಪನಾ ಕಲಾವೃದ್ಧಿ ಹೋಮವಾದಿಗಳು. ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನ ಸಂತರ್ಪಣೆ. ದಿನಾಂಕ 4/2/2026 ಬುಧವಾರ ಶಾಂತಿಕ ಪೌಷ್ಟಿಕ ಹೋಮವಾದಿಗಳು, ಮಹಾಪೂರ್ಣಾಹುತಿ, ಬ್ರಹ್ಮಕಲಶಾಭಿಷೇಕ, ಮಹಾನೈವೇದ್ಯ ಹಾಗೂ ಮಂಗಳಾರತಿ, ಅನ್ನಪೂರ್ಣೇಶ್ವರಿ ಪೂಜೆ, ಅನ್ನಪ್ರಸಾದ, ತೀರ್ಥ ಪ್ರಸಾದ ವಿತರಣೆ. ದತ್ತಾತ್ರೇಯ ಭಟ್ ಮಗೇಗಾರ್ ವೈದಿಕ ಮಾರ್ಗದರ್ಶನ, ಲೋಕೇಶ್ ಎಂಬಡಿ ನಿತ್ಯ ಪೂಜಾರಿ. ನೂತನವಾದ ದೇವಾಲಯ ನವೀಕರಣಗೊಂಡು ಹೊಸ ಒಂದು ದೇವಾಲಯ ನಿರ್ಮಾಣಗೊಂಡಿದ್ದು, ಹೊಸ ಒಂದು ಶಿಲ್ಪಶಾಸ್ತ್ರಜ್ಞರ ಒಂದು ಇದರಲ್ಲಿ ಹೊಸ ಒಂದು ಶಿಲ್ಪಿ ಮಾರಿಕಾಂಬಾ ಮೂರ್ತಿ ಕೂಡ ನಿರ್ಮಾಣಗೊಂಡಿದೆ. ಅದರ ಪ್ರತಿಷ್ಠಾಪನಾ ಕಾರ್ಯಕ್ರಮ 2-3-4 ನಡೆಯುವುದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಾದ್ಯಂತ ನಮ್ಮ ದೇವಿಯ ಭಕ್ತರು ಇದ್ದಾರೆ. ಈ ಒಂದು ಪತ್ರಿಕೆಯ ಮೂಲಕ ನಾವು ಅವರಿಗೆ ತಿಳಿಸೋದೇನೆಂದರೆ, ಇವತ್ತು ನಾವು ಪ್ರತಿಯೊಬ್ಬರನ್ನು ಮನೆಗೆ ಹೋಗಿ ಕರೀಲಿಕ್ಕೆ ಆಗಲಿಲ್ಲ ಆಗಿರೋದ್ರಿಂದ ಈ ಪತ್ರಿಕೆಯ ಮೂಲಕ ನಾವು ಎಲ್ಲರೂ ಅವರಿಗೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಎಲ್ಲ ಗ್ರಾಮಸ್ಥರಲ್ಲಿರುವಂತಹ ನಮ್ಮ ಮಾರಿಕಾಂಬಾ ದೇವಿಯ ಭಕ್ತರುಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಬೋದು. ಒಂದೇ ಗ್ರಾಮ ಇಲ್ಲಿ ನಮ್ಮಲ್ಲಿ ಮಾರಿಕಾಂಬಾ, ನಮ್ಮ ಕೋಲ್ಸಿರ್ಸಿದಲ್ಲಿ ಮಾರಿಕಾಂಬಾ ಅವರೂಪದಲ್ಲೂ ಇದೆ, ನಮ್ಮಲ್ಲೂ ಇದೆ, ಮತ್ತು ಬೇರೆ ಕಡೆ ಕಲ್ಕೊಪ್ಪದಲ್ಲಿ ಮತ್ತೊಂದು ಮಾರಿಕಾಂಬಾ ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.